ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಅಭಿಷೇಕ ಪ್ರಿಯ ಸ್ಮಶಾನವಾಸಿ ಪಾರ್ವತಿಪತಿ ಶಿವರಾತ್ರಿ ಹಬ್ಬ. ಇನ್ನು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯ ಈ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಭಕ್ತರು ಪುನೀತರಾಗ್ತಿದ್ದಾರೆ. ಬೆಳಗ್ಗೆಯಿಂದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಭಕ್ತರು ಉಪವಾಸ ಜಪ ಪೂಜೆ ಮಾಡಿ ಅಭಿಷೇಕದ ಮೂಲಕ ಶಿವನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ಹೇಗೆ ಜರುಗ್ತಾ ಇದೆ, ಇನ್ನೆಲ್ಲ ವಿಶೇಷತೆಗಳಿದೆ ಅಂತ ನೇರ ಸಂಪರ್ಕದಲ್ಲಿ ಮಾಹಿತಿನ ಪಡ್ಕೊಳ್ಳೋಣ. ಮೊದಲಿಗೆ ಬೆಂಗಳೂರಿನಿಂದ ಕಿರಣ್ ಗವಿಗಂಗಾಧರೇಶ್ವರ ಟೆಂಪಲ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ, ಹಾಗೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗ್ತಿದ್ದಾರೆ, ಹಾಗೆ ಮಂಗಳೂರಿನಿಂದ ಪೃಥ್ವಿ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಮೊದಲಿಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಅಂತ ಕೇಳೋಣ. ಕಿರಣ್, ಶಿವರಾತ್ರಿ ಅಂತ ಅಂದ್ರೇನೆ ಒಂದು ರೀತಿ ನಾಮ ಜಪ ತಪದಲ್ಲಿ ತೊಡಗುವಂತಹ ಸುದಿನ. ಇವತ್ತು ಎಲ್ಲೆಲ್ಲೂ ಕೂಡ ಶಿವನಾಮ ಸ್ಮರಣೆಯೇ ಕೇಳಿ ಬರ್ತಾ ಇದೆ. ನೀವು ಗವಿಗಂಗಾಧರೇಶ್ವರ ಸನ್ನಿಧಾನದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ ಇವತ್ತು? ಹೌದು ಶಕುಂತಲಾ, ಇವತ್ತು ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಶಿವಾಲಯಗಳಲ್ಲಿ ಬೆಳಗಿನಿಂದಲೇ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳನ್ನು ಕೈಗೊಂಡಿರುವಂಥದ್ದು. ಸದ್ಯ ನಾನೀಗ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗಿನಿಂದಲೇ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಗವಿಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಿರುವಂಥದ್ದು. ಬೆಳಗ್ಗೆ 5 ಗಂಟೆ ಇದ್ದಲೇ ಮಹಾಶಿವನಿಗೆ ರುದ್ರಾಭಿಷೇಕ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು, ಬಿಲ್ವಾರ್ಚನೆ ಇರ್ಬೋದು, ಹೀಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇರುವಂಥದ್ದು. ನಾನು ಕೂಡ ದೇವಾಲಯದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂಥದ್ದು. ಇವತ್ತು ಮಹಾಶಿವರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಹಾಶಿವನಿಗೆ 4 ಯಾಮಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಈಗಾಗಲೇ ಕೂಡ ಮೊದಲನೇ ಯಾಮದ ಪೂಜೆ ನಡೀತಾ ಇರುವಂಥದ್ದು. ಬೆಳಗಿನಿಂದಲೇ ಕೂಡ ಹಾಲಿನ ಅಭಿಷೇಕ ಕೂಡ ನಡೀತಾ ಇದೆ. ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನವನ್ನು ಪಡೆದು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು 4 ಯಾಮಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ಭಕ್ತರೆಲ್ಲರೂ ಕೂಡ ಇವತ್ತು ಮಹಾಶಿವರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಉಪವಾಸಾಚರಣೆಯಲ್ಲಿರ್ತಾರೆ. ಮಧ್ಯರಾತ್ರಿಯಿಂದಲೂ ಕೂಡ ಉಪವಾಸ ಮಾಡ್ತಾ ಇರ್ತಾರೆ. ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೂ ಕೂಡ ಈ ಉಪವಾಸ ವ್ರತಾಚರಣೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಮತ್ತೆ ಶಿವಾಲಯಕ್ಕೆ ಬಂದು ತಮ್ಮ ಉಪವಾಸವನ್ನು ಕೈ ಬಿಡುವಂಥದ್ದು ಒಂದು. ಎರಡನೇದು, ಈ ಒಂದು ಶಿವರಾತ್ರಿಯ ಸಂಭ್ರಮದಲ್ಲಿ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಕಿರಣ್, ನೀನು ಮೈಸೂರಿನಿಂದ ರಾಮ್ ಕೂಡ ಜಾಯ್ನ್ ಆಗಿದ್ದಾರೆ. ರಾಮ್, ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿಯಲ್ಲಿ ಹೇಗೆ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ, ಏನೆಲ್ಲ ವಿಶೇಷತೆಗಳಿದೆ ಇವತ್ತು? ಶಕುಂತಲಾ, ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಮೈಸೂರಿನಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾನೀಗ ಮೈಸೂರಿನ ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ತ್ರಿನೇಶ್ವರ ದೇಗುಲದ ವಿಶೇಷತೆ ಅಂತ ಹೇಳಿದ್ರೆ ಚಿನ್ನದ ಮುಖವಾಡದ ಧಾರಣೆ. ಅಂದರೆ ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗ್ತದೆ. ಸುಮಾರು 11 kg ತೂಕದ ಈ ಒಂದು ಚಿನ್ನದ ಮುಖವಾಡವನ್ನು ಜಯಚಾಮರಾಜೇಂದ್ರ ಒಡೆಯರವರು ಹರಕೆ ರೂಪದಲ್ಲಿ ನಮಗೆ ಪುತ್ರ ಸಂತಾನ ಆಗಲಿ ಅಂತೇಳಿ ಹರಕೆಯನ್ನು ಕಟ್ಕೊಂಡಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ದರ್ಶನವಾದ ನಂತರ ಈ ಒಂದು ಚಿನ್ನದ ಮುಖವಾಡವನ್ನು ತ್ರಿನೇಶ್ವರ ದೇಗುಲಕ್ಕೆ ಕಾಣಿಕೆಯಾಗಿ ನೀಡ್ತಾರೆ. ಮಂದಹಾಸದಲ್ಲಿರುವಂತಹ ಶಿವನ ಈ ರೂಪವನ್ನು ನೋಡಲಿಕ್ಕೆ ಎಲ್ಲರೂ ಸಹ ಬೆಳಗಿನ ಜಾವ 4 ಗಂಟೆಯಿಂದಲೂ ಸಹ ಕಾತುರಿಂದ ಕಾದಿದ್ರು. ಬೆಳಗ್ಗೆ ಅಭಿಷೇಕ ಸೇರಿದಂತೆ ಬೇರೆ ಬೇರೆ ಪೂಜೆಗಳನ್ನು ನೆರವೇರಿಸಿ ಈ ಚಿನ್ನದ ಕೊಳಗವನ್ನು ಈಗ ಧಾರಣೆ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಗಂಗೆ ಇರುವಂಥದ್ದು ಮತ್ತು ಅರ್ಧಚಂದ್ರದಲ್ಲಿ ಶಿವಲಿಂಗ ಸಾಕಷ್ಟು ಆಕರ್ಷಕವಾಗಿ ಕಾಣ್ತಾ ಇರುವಂಥದ್ದು. ಇವತ್ತಿನ ವಿಶೇಷತೆ ಏನು, ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ, ಈ ಬಗ್ಗೆ ಮಾತಾಡಲಿಕ್ಕೆ ಅರ್ಚಕರಂತ ಸ್ಕಂದ ನಮ್ಮ ಜೊತೆಗಿದ್ದಾರೆ. ಇವತ್ತು ಶಿವರಾತ್ರಿ, ತ್ರಿನೇಶ್ವರ ದೇಗುಲದ ವಿಶೇಷತೆ ಏನು? ವಾಗರ್ತಾಯ ಸಂಪ್ರಾಪ್ತೋ ವಾಗರ್ತ ಪ್ರತಿಪತ್ತಯೇ ಜಗದಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ಈ ದಿನ ಮೈಸೂರಿನ ಅರಮನೆ ಕೋಟೆಯಲ್ಲಿರತಕ್ಕಂತಹ ಪ್ರಾಚೀನವಾದಂತಹ ತ್ರಿನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಎಂದಿನಂತೆ ಆಚರಣೆ ಆಗ್ತಿದೆ. ವಿಶೇಷವಾಗಿ ಇದು ಚತುರ್ಯುಗ ಮೂರ್ತಿ, ಅಂದರೆ 4 ಯುಗದಲ್ಲಿ ಪೂಜಿಸಿರತಕ್ಕಂಥ ತೃಣಬಿಂದು ಮಹರ್ಷಿ ಎಂಬತಕ್ಕಂತಹ ಮಹರ್ಷಿಯಿಂದ ಪ್ರತಿಷ್ಠಾಪನೆ, ಆಂಜನೇಯನಿಗೆ ಲಂಕೆಗೆ ಮಾರ್ಗವನ್ನು ಹೇಳಿದಂತಹ ಜಾಗ ಅಂತ ಪ್ರತೀತಿ ಇದೆ. ಈ ಸ್ಥಳದಲ್ಲಿ ತ್ರಿನೇಶ್ವರ ಸ್ವಾಮಿಯ ಇವತ್ತು ಶಿವರಾತ್ರಿ ಹಬ್ಬದ ಆಚರಣೆ ಆಗಿದೆ. ಕೊಳಗದ ವಿಶೇಷ ಏನು ಅಂದರೆ ಶ್ರೀಕಂಠದ ನರಸಿಂಹರಾಜ ಒಡೆಯರವರು ಜನಿ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು. ಈ ಕೊಳಗದ ವಿಶೇಷ ಏನು ಅಂದರೆ ನಮಗೆ ಈಶ್ವರನ ರೂಪವನ್ನು ಕಂಡಲ್ಲೇ ಆ ಯುವಕನ ಕಳೆಯನ್ನು ನೋಡಿದ ತಕ್ಷಣ ಒಂದು ಭಾವನೆ ಬರುವುದೇ ಈ ಕೊಳಗದ ವಿಶೇಷ.
ಆ ಗಂಗೆ ಮತ್ತು ಚಂದ್ರದ ವಿಶೇಷ ಏನಂದರೆ ಈ ಸೋಮನಿಗೆ 15 ಕಳೆ 16ನೇ ಕಳೆಯ ರೂಪದಲ್ಲಿರತಕ್ಕಂತಹ ಬೆಳ್ಳಿಯಲ್ಲಿ ಚಂದ್ರನನ್ನು ಮಾಡಿದ್ದಾರೆ. ಗಂಗೆ ಮತ್ತು ಕರ್ಣಕುಂಡಲ ಮತ್ತು ತಾಟಂಕ ಇತ್ಯಾದಿಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥ ವಿಶೇಷ. ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ ಆಗಿದೆ. ಸಂಜೆ 4 ಜಾವತ್ತು ಪೂಜೆ ಆಗುತ್ತೆ. ಶಕುಂತಲಾ, ಇದು ತ್ರಿನೇಶ್ವರ ದೇಗುಲದಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಪೂಜಾ ಕೈಂಕರ್ಯಗಳು ಬೆಳಗ್ಗೆ 6:30ರಿಂದ ಆರಂಭವಾಗಿ ಮಧ್ಯರಾತ್ರಿ 12 ಗಂಟೆ ಜಾಗರಣೆಯವರೆಗೂ ಸಹ ಶಿವನ ಈ ವಿಶೇಷವಾದಂತಹ ರೂಪ ಸಿಗ್ತದೆ. ಮತ್ತೆ ವರ್ಷಕ್ಕೊಮ್ಮೆ ಮಾತ್ರ ಈ ರೂಪದಲ್ಲಿ ಶಿವನನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ರಾಮ್. ಇನ್ನು ಮಂಗಳೂರಿನಿಂದ ಪೃಥ್ವಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈ ಹಬ್ಬದ ಸಂಭ್ರಮ ಹೇಗೆ ಕಳೆಯುತ್ತದೆ? ನೀವು ಯಾವ ಟೆಂಪಲ್ನಲ್ಲಿದ್ದೀರಿ ಈಗ? ಏನೆಲ್ಲ ಪೂಜಾ ವಿಶೇಷತೆಗಳಿದೆ ಇವತ್ತು? ಶಕುಂತಲಾ, ಕರಾವಳಿಯಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಎಲ್ಲ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಇಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಿಗೂ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಅದು ಸೇರಿದಂತೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾದಂಥ ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಬೆಳಗ್ಗೆಯಿಂದನೇ ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾನಿವಾಗ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ನೋಡ್ಬೋದು, ಸರತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಮಂಜುನಾಥ ದೇವರ ದರ್ಶನವನ್ನು ಪಡಿತಾ ಇರುವುದು. ಒಂದು ಕಡೆ ಆ ದೇವರ ದರ್ಶನವನ್ನು ಪಡೆಯೋದಕ್ಕಿಂತ ಮೊದಲು ಅಂದರೆ ಏನು ಪಕ್ಕದಲ್ಲಿ ಇರುವಂತಹ ಸಪ್ತಕುಂಡ ಅಂದರೆ 7 ಕೆರೆಗಳು ಅಂತ ಏನು ಮೇಲೆ ಇದೆ, ಆ ಮೇಲ್ಭಾಗದಲ್ಲಿ ಅಲ್ಲಿ ಕ್ಯೂ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಸಪ್ತಕುಂಡ ಅಂತ ಹೇಳಿ 7 ಕೆರೆಗಳಿದೆ. ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂಥದ್ದು. ಮತ್ತು ಅಲ್ಲಿಂದ ಮುಂದೆ ಬಂದು ಇಲ್ಲಿ ಏನು ದೇವಸ್ಥಾನದ ಮುಂಭಾಗದಲ್ಲಿ ಅರ್ಚಕರಿಂದ ತೀರ್ಥ ಸ್ನಾನವನ್ನು ಹಾಕಿಸ್ಕೊಳ್ಳುವಂಥದ್ದು, ತೀರ್ಥವನ್ನು ಹಾಕಿಸ್ಕೊಳ್ಳೋದು. ಎಲ್ಲರಲ್ಲೂ ಕೂಡ ಈ ರೀತಿ ಭಕ್ತರು ನಿರತರಾಗಿರುವಂಥದ್ದು. ಇನ್ನು ಮೇಲ್ಭಾಗದಲ್ಲಿ ಆ ಕ್ಯೂ ಏನು ಕಾಣ್ತಾ ಇದೆ, ಸೊ ಅಲ್ಲಿ ಮೇಲ್ಗಡೆ ಜೋಗಿ ಮಠ ಏನಿದೆ, ಆ ಜೋಗಿ ಮಠದ ಸಂಬಂಧಪಟ್ಟಂಥ ಒಂದು ಶಿವಲಿಂಗು ಇದೆ. ಅಲ್ಲಿಗೆ ಭಕ್ತಾದಿಗಳಿಗೆ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆ 7 ಕೆರೆಗಳೇನಿದೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಿ, ಅಂದರೆ ಗೋಮುಖ ಗಣೇಶನ ಮುಖದ ಭಾಗದಲ್ಲಿ ಬರುವಂತಹ ನೀರನ್ನು ತೆಗೆದುಕೊಂಡು ಹೋಗಿ ತಾವೇ ಸ್ವತಃ ಅಭಿಷೇಕ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಶಾಮಿಯಾನವನ್ನು ಹಾಕಿ, ಅಂದರೆ ಮುಂದಿನ ಹಂತಗಳಲ್ಲಿ ಅಂದರೆ 12-1 ಗಂಟೆ ಸಂಜೆವರೆಗೂ ಕೂಡ ಇರೋದ್ರಿಂದ, ಬಿಸಿಲಾಗೋದ್ರಿಂದ ಅಲ್ಲಿ ಶಾಮಿಯನ್ನು ಹಾಕಿ ಭಕ್ತರಿಗೆಲ್ಲರಿಗೂ ಕೂಡ ನೆರಳಿನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಡೆ ಜನರು ಭಕ್ತರು ಈ ರೀತಿ ದೇವರ ದರ್ಶನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಭಜನೆಯನ್ನು ಕೂಡ ಬೆಳಗಿನಿಂದ ಆರಂಭ ಮಾಡಿರುವಂಥದ್ದು. ಇಡೀ ದಿನ ಇವತ್ತು ಭಜನೆ ಇರುತ್ತೆ. ಅದಾದ ಬಳಿಕ ರಾತ್ರಿ ಕೂಡ ಭಜನೆ ಮುಂದುವರಿಯುತ್ತೆ. ಮತ್ತೆ ಇಡೀ ದಿನ ಇವತ್ತು ದೇವಸ್ಥಾನ ಓಪನ್ ಇರುತ್ತೆ. ರಾತ್ರಿ ಪೂರ್ತಿ ಜಾಗರಣೆ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಅಂದರೆ ರಾತ್ರಿ ಪೂರ್ತಿ ದೇವರಿಗೆ ಅಭಿಷೇಕ, ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಮಧ್ಯರಾತ್ರಿ 12 ಗಂಟೆಗೆ ಒಂದು ಮಹಾಪೂಜೆ ಆಗುತ್ತೆ. ಅದಾದ ನಂತರ ಆ ಪೂಜೆಗಳು, ಅಭಿಷೇಕ ಯಾವುದೂ ಇರೋದಿಲ್ಲ. ಅದಾದ ನಂತರ ಜಾಗರಣೆಗೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಇಲ್ಲಿ ಸಪ್ತ ಕುಂಡಗಳು ಮತ್ತು ದೇವಸ್ಥಾನದ ವರಾಂಡ ಸುತ್ತಮುತ್ತ, ಆ ದೇವಸ್ಥಾನದ ಗರ್ಭಗುಡಿ ಹಿಂಭಾಗ ಎಲ್ಲ ಕಡೆ ಕೂಡ ಜಾಗರಣೆ ಮಾಡಲಿಕ್ಕೆ ಅವಕಾಶವನ್ನು ಪ್ರತಿ ವರ್ಷ ಆಗುತ್ತೆ. ಅದೇ ರೀತಿ ಈ ವರ್ಷ ಕೂಡ ಮಾಡಿರುವಂಥದ್ದು. ಸೊ ಸಾಕಷ್ಟು ಜನರು ಭಕ್ತರೇ ಬಂದು ಇವತ್ತು ಜಾಗರಣೆಯನ್ನು ಇಲ್ಲಿ ಮಾಡುವಂಥದ್ದು. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆಯಿಂದನೂ ಕೂಡ ಪ್ರವಾಸಿ ಭಕ್ತರು ಇಲ್ಲಿಗೆ ಬಂದು ಮಂಜುನಾಥನ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು. ಸೊ ಮಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲ ಶಿವನ ಟೆಂಪಲ್ಗಳಲ್ಲೂ ಕೂಡ ಇದೇ ರೀತಿಯ ವಾತಾವರಣ, ಒಂದು ಸಂಭ್ರಮದ ವಾತಾವರಣ. ಎಲ್ಲರ ಮನೆಗಳಲ್ಲೂ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಘೋಷಣೆ ಆಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪೃಥ್ವಿ, ಧನ್ಯವಾದ ರಾಮ್, ಧನ್ಯವಾದ ಕಿರಣ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.